ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀಟ್ ಆಪ್ಷನ್ ಎಂಟ್ರಿ ಬಗ್ಗೆ ತುಂಬಾ ಜನ ಅಪ್ಡೇಟ್ನ ಕೇಳ್ತಿದ್ದೀರಾ. ನಾಳೆದ ಯಾವಾಗ ಬಿಡ್ತಾರೆ ಆಪ್ಷನ್ ಎಂಟ್ರಿ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ ಎಂಟ್ರಿ ಬಿಡೋಕ್ಕಿಂತ ಮುಂಚೆ ತುಂಬಾ ಪ್ರೋಸೆಸ್ ಇದೆ ಅಂತಾನೆ ಹೇಳ್ಬೋದು. ಇವಾಗೇನು KCET ನವ್ರಿಗೆ ಏನು ಪ್ರೋಸೆಸ್ ಇದೆ, ಸೊ ಅದೇ ಥರನೇ ನೀಟ್ ಅವ್ರಿಗೂ ಕೂಡ ಪ್ರೋಸೆಸ್ ಇದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಇವಾಗ KE ವೆಬ್ಸೈಟ್ ಅವರನ್ನೇ ಕೌನ್ಸೆಲಿಂಗ್ ನಡೆಸೋದು, NTN ಅವ್ರು ನಡೆಸಲ್ಲ. ಆಲ್ ಓವರ್ ಕೌನ್ಸೆಲಿಂಗ್ NT ಅದು ಬೇರೆ ಪ್ರೋಸೆಸ್ ಇರುತ್ತೆ. ಸೊ ಇವಾಗ ನೀವು ಕರ್ನಾಟಕದಲ್ಲಿ ಕೌನ್ಸೆಲಿಂಗ್ಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ KE ಮುಖಾಂತರನೇ ಹೋಗ್ಬೇಕಾಗತ್ತೆ ನೀವು. ಸೊ ಹಾಗಾಗಿನೇ ಇವಾಗ KCET ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀಟ್ ವಿದ್ಯಾರ್ಥಿಗಳಾಗಿರಲಿ ಅಥವಾ ಒಂದು ವೇಳೆ KCET ವಿದ್ಯಾರ್ಥಿಗಳು ನೀಟ್ ರೋಲ್ ನಂಬರ್ ಹಾಕಬೇಕು ಅಂದ್ರೂ ಕೂಡ KE ವೆಬ್ಸೈಟ್ಗೆ ವಿಸಿಟ್ ಆಗಬೇಕಾಗುತ್ತೆ. ಸೊ ಈ ಥರ ಪ್ರೋಸೆಸ್ ಇರಬೇಕಾದ್ರೆ ಫಸ್ಟ್ ನೀವು ಅವ್ರು ಹೇಳಿರುವಂಥ ಅಪ್ಡೇಟ್ ಪ್ರಕಾರ NTN ಅವರು ಇವಾಗ ಸದ್ಯಕ್ಕೆ ರೋಲ್ ನಂಬರ್ ಒಂದು ಅಪ್ಡೇಟ್ ಮಾಡಬೇಕಾಗತ್ತೆ. ನೀವು ಒಂದು ವೇಳೆ ನೀವು KCET ಮುಖಾಂತರ ಆವಾಗಲೇ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದರೆ ಜಸ್ಟ್ NTN ಒಂದು ನೀಟ್ನ ಒಂದು ರೋಲ್ ನಂಬರ್ನ ಹಾಕಬೇಕಾಗುತ್ತೆ. ಅದು ಹಾಕಿದ್ರೆ ನೀವು ಪ್ರೋಸೆಸ್ ಸ್ಟಾರ್ಟ್ ಮಾಡ್ದಂಗೆ ಇವಾಗ ಸದ್ಯದ ಮಟ್ಟಿಗೆ. ಸೊ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರಬೇಕಾಗುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಬೇಕಾಗಿರುವಂಥ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅದನ್ನು ಎಂಟ್ರ್ ಮಾಡಿ ಆದಮೇಲೆ ನಿಮ್ಮ ಒಂದು ಪೋರ್ಟಲ್ ಓಪನ್ ಆಗುತ್ತೆ KE ವೆಬ್ಸೈಟ್ನಲ್ಲಿ. ನೀವು ಆಪ್ಷನ್ ಎಂಟ್ರ್ ಮಾಡಬೇಕಾಗತ್ತೆ ನೀಟಿಂದು. ಓಕೆನಾ? ಸೊ ಇಷ್ಟು ನೀವು ಇಲ್ಲಿ ಪ್ರೋಸೆಸ್ ಇದೆ ಅಂತಲೇ ಹೇಳ್ಬೋದು. ಇದಾದ್ಮೇಲೆ ಕೌನ್ಸೆಲಿಂಗ್ ಆಗುವಂಥದ್ದು. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ NTI ಕಡೆಯಿಂದ ಯಾವುದೇ ಅಪ್ಡೇಟ್ ಇಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ. ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ತನಕನೂ ಕೂಡ ಒಂದು ಪ್ರೋಸೆಸ್ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ತನಕನೂ ಕೂಡ NTI ಕಡೆಯಿಂದ ಯಾವುದೇ ಅಪ್ಡೇಟ್ ಇಲ್ಲ. ಓಕೆನಾ? ಸೊ ನನ್ನ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ನಾನೇ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಸದ್ಯದ ಮಟ್ಟಿಗೆ NTI ಕಡೆಯಿಂದ ಆಪ್ಷನ್ ಎಂಟ್ರಿ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇಲ್ಲ. ಇವಾಗ ನಾರ್ಮಲ್ ಅಪ್ಡೇಟು ಕೂಡ ತುಂಬ ಲೇಟಾಗಿ ಬರುತ್ತೆ, ಏನಕ್ಕಂದರೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು. ಹಂಗಾಗಿನೇ ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಜೈ ಹಿಂದ್, ವಂದೇ ಮಾತರಂ.